ಮಾಲೂರು ತಾಲೂಕಿನ ಕೆಜಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲುವಗುಳಿ ಗ್ರಾಮದ ರಸ್ತೆ 1.25 ಕೋಟಿ ರು ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿದ ನಂತರ ಅವರು ಮಾತನಾಡಿದರು. ಎಲ್ಲ ಜನಪ್ರತಿನಿಧಿಗಳು ಅಭಿವೃದ್ಧಿಯ ಕಡೆ ಗಮನ ಹರಿಸಿದಾಗ ಮಾತ್ರ ಹಳ್ಳಿಗಳು ಮತ್ತಷ್ಟು ಅಭಿವೃದ್ಧಿ ಹೊಂದಲು ಸಾಧ್ಯ. 1,25,00,000 ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗೆ ಈ ಹಿಂದೆ ಹಣ ಬಿಡುಗಡೆ ಮಾಡಲಾಗಿತ್ತು. ಕಾರಣಾಂತರಗಳಿಂದ ಕಾಮಗಾರಿ ಕೈಗೊಳ್ಳಲು ಸಾಧ್ಯವಾಗಲಿಲ್ಲ. ಸ್ಥಳೀಯ ಶಾಸಕರ ಜೊತೆ ಮಾತುಕತೆ ನಡೆಸಿ ಶೀಘ್ರದಲ್ಲಿ ಈ ರಸ್ತೆಯನ್ನ ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ಮಾಡಿಕೊಡಬೇಕೆಂದು ಸೂಚಿಸಲಾಗಿದೆ. ಕೆರೆ ಬಳಿ ಇರುವ ಸೇತುವೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಒದಗಿಸಲಾಗುವುದು ಎಂದು ಸಂಸದರು ತಿಳಿಸಿದರು. ಈ ದಿನ ಯಲುವಗುಳಿ ಗ್ರಾಮಕ್ಕೆ ಬಂದು ಈ ಕೆಲಸ ನಾವು ಊರ ಹಬ್ಬಕ್ಕೆ ಮೊದಲೇ ಈ ರಸ್ತೆ ಮಾಡಬೇಕು ಅಂತ ಹೇಳಿ 2023 8ನೇ ತಿಂಗಳಲ್ಲಿ 1,25,00,000 ಈ ಗ್ರಾಮದ ರಸ್ತೆಗೆ ಸ್ಯಾಂಕ್ಷನ್ ಮಾಡಿಸಿದ್ರಿ. ಆ ಕಾರಣಾಂತರಗಳಿಂದ ಇದನ್ನು ಮುಂದೂಡ್ಕೊಂಬಂದು ಮತ್ತು ನಾವು ಶಾಸಕರು ಮಾತಾಡ್ಕೊಂಡು ಅತಿ ಶೀಘ್ರದಲ್ಲಿ ಕೆಲಸ ಆಗಬೇಕು, ಡಿಲೇ ಆಗಿದೆ ಅಂತೇಳಿ ಇವತ್ತೇನು ಗುದ್ದಲಿ ಪೂಜೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸ್ಥಳೀಯ ಶಾಸಕರಾದ ನಂಜೇಗೌಡರು ಮತ್ತು ಎಲ್ಲ ಸುತ್ತಮುತ್ತಲ ಗ್ರಾಮದ ಎಲ್ಲ ಮುಖಂಡರುಗಳು ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಏನು ಗುತ್ತಿಗೆದಾರರಿದ್ದಾರೆ ಇದನ್ನು ಕ್ವಾಲಿಟಿಯಾಗಿ ಕೆಲಸ ಮಾಡಿ ಅತಿ ಶೀಘ್ರದಲ್ಲೇ ನಮ್ಮ ಯಲುವಗುಳಿ ಜನಕ್ಕೆ ಅನುಕೂಲ ಆಗೋಂಥ ರೀತಿಯಲ್ಲಿ ಕೆಲಸ ಮಾಡಿಕೊಡ್ಬೇಕು ಅಂಥೇಳಿ, ಇದ್ರ ಜೊತೆಗೆ ನಮ್ಮ ಏನು ಏಟಿ ಇದೆ ಒಳಗೆ ಅದಕ್ಕೂ 1 ಕೋಟಿ ಹಣ ಬಿಡುಗಡೆ ಮಾಡಬೇಕಂತೇಳ್ಬಿಟ್ಟು ಹೇಳಿ ಹಿಂದೆ ಅದನ್ನು ಇದು ಮಾಡಿರೋದ್ರಿಂದ ಆ ಕೆಲಸನ ಅತಿ ಶೀಘ್ರದಲ್ಲೇ ನಾವು ಮತ್ತು ನಮ್ಮ ಶಾಸಕರು ಒಟ್ಟಿಗೆ ಬಂದು ಇದನ್ನು ಗುದ್ದಲಿ ಪೂಜೆ ಮಾಡೋದ್ರ ಮುಖಾಂತರ ಈ ಭಾಗದ ಜನರಿಗೆ ತುಂಬ ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನಾನುಕೂಲ ಹೆಚ್ಚಿಗೆ ಇರೋದ್ರಿಂದ ಆ ಬ್ರಿಡ್ಜು ಮತ್ತು ಈ ರಸ್ತೆ ಆಗಿದ್ದಾದಮೇಲೆ ಬಸ್ನ ಅನುಕೂಲ ಏನು ಟೇಕಲ್ಲಿಂದ ಈ ಮಾಲೂರು ಮಾರ್ಗವಾಗಿ ಹೋಗಬೇಕು. ಆ ನಿಟ್ಟಿನಲ್ಲಿ ಶಾಸಕರು ನಾವು ಸೇರ್ಕೊಂಡು ಇದರಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಾತೀತವಾಗಿ ಪಕ್ಷ ನೋಡದೆ ಅಭಿವೃದ್ಧಿ ಒಂದೇ ಮಂತ್ರ ಅನ್ನೋ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆ ರಮೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಆರ್ ಯಲ್ಲಪ್ಪ, ಉಪಾಧ್ಯಕ್ಷೆ ಮಮತಾ ಶಶಿ, ಸತೀಶ್ ರಾಜಣ್ಣ, ದರಖಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ ಇನ್ನೂ ಹಲವರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.